ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ತಾವು ಯಾವ್ದಕ್ಕೂ ವಕಾಲತ್ ಹಾಕ್ಲಿಕ್ಕೆ ಹೋಗ್ಲಿಲ್ವಾ ಸರ್? ನಿಮ್ಮ ಪರವಾಗಿ ಯಾವ್ದು ಕ್ಲೈಂಟ್ ಇಲ್ವಾ ಸರ್? ಇವತ್ತು ನೀವ್ ಹೇಳ್ತಾ ಇದ್ದೀರಿ ನನಗೆ ಸೌಜನ್ಯ ಕೇಸಲ್ಲಿ ಸರ್, ಒಂದು ನಿಮಿಷ, ನನಗೆ ಸೌಜನ್ಯ ಕೇಸಿನಲ್ಲಿ ಏನೂ ಗೊತ್ತಿಲ್ಲ, ನಾನು ರಿಪೋರ್ಟ್ಸ್ ಮಾತ್ರ ನಾನು ಕಲೆಕ್ಟ್ ಮಾಡಿದ್ದೀನಿ ಅಂತ. ಆ ಧರ್ಮಸ್ಥಳ ಪ್ರಾಂತ್ಯದಲ್ಲಿ ಇರತಕ್ಕಂಥವ್ರು ನಿಮ್ಗೆ ಯಾವುದೇ ರೀತಿ ಬಂದು ವಕಾಲತ್ ಹಾಕ್ಬೇಕಾದ್ರೆ ಯಾರು ನಿಮಗೆ ಪರಿಚಯನೇ ಇಲ್ವಾ? ಅಲ್ಲಿ ಅಂತೀರಿ. 2-3 ಪ್ರಶ್ನೆ ಕೇಳಿದ್ರಾ? ಚಿನ್ನಸ್ವಾಮಿ ಸ್ಟೇಡಿಯಂ ಕೇಸಲ್ಲಿ ನಾನು ವಕೀಲನು ಅಲ್ಲ. ಕೆಜೆ ಅಲ್ಲಿ ಡಿಜೆ ಅಲ್ಲಿ ಕೇಸಲ್ಲಿ ನಾನು ವಕೀಲನೂ ಅಲ್ಲ. ಅದನ್ನು ಮಾಧ್ಯಮದಲ್ಲಿ ನಾನು ವಕೀಲರು ಅಂತ ಹೇಳ್ತಾರೆ. ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಶ್ನೆ ಇದೆ, ಕೇಳಿಸ್ಕೊಂಬಿಡಿ. ನಿಮ್ಮ ವಿರುದ್ಧವಾಗಿ ಒಂದು ಪೋಸ್ಟರ್ ಮಾಡೋದು ನನಗೆ ಗೊತ್ತಿಲ್ಲ ನಿಮ್ ಗಮನಕ್ಕೆ ಬಂದಿದೆಯೋ ಇಲ್ಲೋ ಅಂತ. ಪೋಸ್ಟರ್ ನಲ್ಲಿ ಹೇಳ್ತಾರೆ 2013ರಲ್ಲಿ ಬಿಜೆಪಿ ರಾಜ್ಯ ಕಚೇರಿ ಮೇಲೆ ನಡೆದಿದ್ದ. ಒಂದ್ ನಿಮಿಷ ಸರ್, ಇದು ಕ್ಲೀನ್ ಆಗಿ ಹೋಗ್ಲಿ, ಅವ್ರಿಗೆ ಆರೋಪ ಕೇಳಿಸ್ಲಿ. ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಆರೋಪಿಗಳ, ಅದರಲ್ಲೂ ನಿಷೇಧಿತ ಅಲ್ ಉಲ್ಮಾ ಸಂಘಟನೆಯ ಸದಸ್ಯರ ಪರ ವಕಾಲತ್ ವಹಿಸಿದ್ರು, ಹೌದಾ ಇಲ್ವಾ ಸರ್? ಹೌದು. ಅದರಲ್ಲಿ ನಾನು ಒಬ್ಬನೇ ಲಾಯರ್. ಕಾರ್ಮಿಕರ ನಾನು ಒಬ್ಬನೇ ಲಾಯರ್ ಅಲ್ಲ, ಸುಮಾರು ಲಾಯರ್ಗಳಿದ್ದಾರೆ, ನಾನು ಒಂದು ಲಾಯರು. ಬ್ಯಾಲೆನ್ಸ್ ಕ್ಷಮೆ ಇರಲಿ, ಇಂಟರಪ್ಟ್ ಮಾಡ್ತಿದ್ದೀನಿ. ಯಾಕೆ ಅನುಮಾನ ಬರುತ್ತೆ ಅಂದ್ರೆ, ನ್ಯಾಯದ ಪರವಾಗಿ ಯಾರು ನಿಲ್ತಾರೆ, ಅವರ ಹಿನ್ನೆಲೆ ಏನು, ಉದ್ದೇಶ ಏನು ಅನ್ನೋದು. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಲಾಯರ್ ನಂದು. ಐ ಹ್ಯಾವ್ ರಿಜಿಸ್ಟರ್ಡ್ ಇನ್ ದ ಬಾರ್ ಕೌನ್ಸಿಲ್. ಕೇಸ್ ಬರೋದು ನಾನು ತಗೋಬೇಕು. ಅದರಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಇರ್ಲಿ ಕೇಳಿಸ್ಕೊಳ್ಳಿ, ಎಲ್ಲಾರ್ಗು ಅವಕಾಶ ಸಿಗತ್ತೆ. ಅವ್ರು ಹೇಳದ್ ಕೇಳಿಸ್ಕೊಳ್ಳಿ. ಹೇಳಿ ಸರ್, ಹೇಳಿ. ನೋಡಿ, ನಾನು ಕೇಸ್ ನಡೆಸಬಹುದು, ಯಾವ ಕೇಸ್ ಆಗ್ಲೂ ತಗೋಬಹುದು. ಈಗ ಉದಾಹರಣೆಗೆ ಈಗ ಒಂದು ಪ್ರಭಾವಿದ ಕೇಸು ನನ್ನ ಹತ್ರ ಲಾಯರ್ಗಳು ಬಂದು ಕೇಳಿದ್ರು, ಈ ಕೇಸ್ ನೀವು ತಗೊಳ್ಳಿ, ಇದಕ್ಕೆ ಇಷ್ಟು ಆಗುತ್ತೆ. ನೋಡಪ್ಪ, ಈ ಕೇಸ್ ನಾನು ತಗೊಳಲ್ಲ, ಇದು ಇಂಥ ಅಪರಾಧಿಗಳು ನಾನು ತಗೊಳಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದೀನಿ. ಆ ತರ ನಾನು 100 ಹೇಳ್ಬೋದು. ನನ್ನ ಬಗ್ಗೆ ಚರ್ಚೆ ಇಲ್ಲ. ಈಗ ನಾನೇನು ಎಲೆಕ್ಷನ್ ನಿಂತಿದ್ದಿಲ್ಲ ನನ್ನನ್ನು ಟೆಸ್ಟ್ ಮಾಡಕ್ಕೆ. ನಾನು ಎಲ್ಲರಿಗಿರೋ ಅನುಮಾನಕ್ಕೆ ಪ್ರಶ್ನೆ ಕೇಳ್ಬಿಡ್ತೀನಿ, ಎಸ್ ಆರ್ ನೋ ಅಲ್ಲಿ ಹೇಳಿ ಸರ್. ನೀವು ಮೊದಲೇ ಹೇಳಿದ್ರಿ ಅಲ್ ಉಮ್ಮಾ ಸಂಘಟನೆ ಪರವಾಗಿ ವಕಾಲತ್ ವಹಿಸಿದ್ ನಿಜ? ಅಲ್ ಉಮ್ಮಾ ಸಂಘಟನೆ ಪರ ವಕಾಲತ್ ವಹಿಸಿಲ್ಲ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಸುಮಾರು ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಅದರಲ್ಲಿ ಕೆಲವರಿಗೆ ನಾನು ಅಪಿಯರ್ ಆಗ್ತಾ ಇದ್ದೀನಿ. ನಾನು ಅಪಿಯರ್ ಆಗೋರು ಆ ಕೃತ್ಯ ಯಾವತ್ತು ನಡೀತೋ ಆವತ್ತು ಅವರು ಬೆಂಗಳೂರಿಗೆ ಬಂದಿಲ್ಲ. ಈಗ ಚಿಕ್ಕಮಂಗ್ಳೂರಿನಲ್ಲಿ 6 ಜನ ನಕ್ಸಲರು ಶರಣಾಗತಿ ತಂಡದ ಸದಸ್ಯರು ನೀವು ಅಂತ ಹೇಳ್ತಿದ್ದಾರೆ, ಹೌದಾ? ಇಲ್ಲ. ಇದರ ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ ಹೈಕೋರ್ಟ್ ಮೆಟ್ಲೇರಿದ ನಜ್ಮಾ ನಜೀರ್ ಅವ್ರ ಪರ ವಕಾಲತ್ ವಹಿಸಿದ್ರಿ, ಹೌದು. ಭಯೋತ್ಪಾದನಾ ನಿಗ್ರಹಿಸೋಕೆ ಜಾರಿಗೆ ತಂದ UAPA ಕಾಯ್ದೆ, ಇದರ ವಿರುದ್ಧದ ಹೋರಾಟದಲ್ಲಿ ತಾವಿದ್ರಿ, ಹೌದು. ಯಾಕೆ ಅಂತ? UAPA ಅನ್ನೋದು ಈಗ ನಮ್ಮ ದೇಶ ಇದು ಪ್ರಜಾಪ್ರಭುತ್ವ, ಹೋರಾಟ ಮಾಡಿ ಸ್ವತಂತ್ರ ಬಂದಿದೆ. ಒಬ್ಬನ ಆರೋಪಿ ಅಪರಾಧಿ ಇದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ. ಈ UAPA ಕಾಯ್ದೆ ಅನ್ನೋದು ಮಶಾನಕ್ಕೆ ಹೋದೆ ವಾಪಸ್ ಬರೋದಿಲ್ಲ. UAPA ಕಾಯ್ದೆಯಲ್ಲಿ ಜೈಲಿಗೆ ಹೋದ ಜನನೂ ವಾಪಸ್ ಬರೋದಿಲ್ಲ. ಅದರಲ್ಲಿ ರೆಗ್ಯುಲರ್ ಟ್ರಯಲ್ ನಡೆಸೋದಿಲ್ಲ, ಅದು ಮಾರ್ಕ್ ಟ್ರಯಲ್. ಅದು ಪ್ರಜಾಪ್ರಭುತ್ವಕ್ಕೂ ವಿರೋಧವಾದ ಒಂದು ಕಾನೂನು. ಅದು ಮಾನವ ಹಕ್ಕುಗಳಿಗೂ ವಿರೋಧವಾದ ಕಾನೂನು UAPA. ಅದು ಆ ಕಾಯ್ದೆನಲ್ಲಿ ಅವ್ರಿಗೆ ಯಾವುದೇ ಹಕ್ಕಿರೋದಿಲ್ಲ. ನೀವು ಟ್ರಯಲ್ ಮಾಡಿ ಜಡ್ಜ್ ಅವ್ರಿಗೆ ಹ್ಯಾಂಗಿಂಗ್ ಕೊಡ್ಲಿ, ಲೈಫ್ ಸೆಂಟೆನ್ಸ್ ಕೊಡ್ಲಿ, ಅದು ಕೋರ್ಟ್ ಮುಖಾಂತರ ನಡಿಬೇಕು. ಪೊಲೀಸರಿಗೆ ಜಾಸ್ತಿ ಅಧಿಕಾರ ಕೊಡೋದನ್ನ ಸರಿಯಲ್ಲ ಅಂತ ಹೇಳ್ತೀನಿ. ನಿಮ್ಮ ಈ ಎಲ್ಲಾ ವಕಾಲತ್ತು ವಹಿಸಿದ ಕೇಸ್ಗಳನ್ನ ಗಮನಿಸಿಯೇ ನೀವು ಲೆಫ್ಟ್ ಐಡಿಯಾಲಜಿ ಇರುವವರು, ಕಮ್ಯುನಿಸ್ಟ್ ಐಡಿಯಾಲಜಿ ಇರುವವರು, ಹೀಗಾಗೇನೆ ಧರ್ಮಸ್ಥಳದ ವಿರುದ್ಧವಾಗಿ ನೀವು ನಿಂತಿದ್ದೀರಿ ಅಂತ ಆರೋಪ ಮಾಡ್ತಾರೆ. ಏನ್ ಹೇಳ್ತೀರಿ? ನಾನು ಲೆಫ್ಟ್ ಐಡಿಯಾಲಜಿ ಅನ್ನೋದು ನಿಜ. ಅದೇ ನಾನು ಲೆಫ್ಟ್ ಐಡಿಯಾಲಜಿ ಅನ್ನೋದು ನಿಜ. ನಾನು ಮಾರ್ಟೈರ್ಸ್ ಅಂಡ್ ಟ್ರೈಟರ್ಸ್ ಡ್ಯೂರಿಂಗ್ ಬ್ರಿಟಿಷ್ ಇನ್ವೇಷನ್ ಎಂದು ಪುಸ್ತಕ ಬರೆದಿದ್ದೀನಿ. ಕಾಂಟ್ರಾಕ್ಟ್ ಲೇಬರ್, ಮಿನಿಮಮ್ ವೇಜಸ್ ಮೇಲೂ ಪುಸ್ತಕ ಬರೆದಿದ್ದೀನಿ. ಐ ಆಮ್ ಎ ಲೆಫ್ಟಿಸ್ಟ್. ಐ ಬಿಲೀವ್ ಇನ್ ಕಮ್ಯುನಿಸ್ಟ್ ಐಡಿಯಾಲಜಿ ಬಿಕಾಸ್ ಕಮ್ಯುನಿಸ್ಟ್ ಐಡಿಯಾಲಜಿ ನನ್ನ ಪ್ರಕಾರ ಎಲ್ರಿಗೂ ಎಲ್ಲ ಸಿಗಬೇಕು, ಎಲ್ಲರಿಗೂ ಕೆಲಸ, ಎಲ್ಲರಿಗೂ ಸಂಬಳ, ಎಲ್ಲರಿಗೂ. MLA ಹೇಳ್ತಾರೆ ಒಂದೇ ಗಳಿಗೆ ಸರ್, ಕಮ್ಯುನಿಸ್ಟ್ಗಳು ದುಡ್ಡು ಹಾಕಿ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳಿ. ನೋಡಿ, ಕಮ್ಯುನಿಸ್ಟ್ಗಳು ದುಡ್ಡು ಹಾಕಿ ವರ್ಕ್ ಮಾಡ್ತಾರೆ ಅಂದ್ರೆ ಯಾವ ಕಮ್ಯುನಿಸ್ಟ್ ಯಾರು ಮಾಡ್ತಾ ಇದ್ದಾನೆ? ನಾನ್ ಮಾಡಿದ್ರೆ ನನ್ನ ಬಗ್ಗೆ ಹೇಳಿ. ಬಾಲನೋ ಅಡ್ವೊಕೇಟು ದುಡ್ಡು ಹಾಕಿದ್ದಾನೆ, ಧರ್ಮಸ್ಥಳಕ್ಕೆ ಹೋಗಿದ್ದಾನೆ,
ಧರ್ಮಸ್ಥಳದಲ್ಲಿ ಕಿತಾಪತಿ ಮಾಡಿದ್ದಾನೆ, ಪಿತೂರಿ ಮಾಡಿದ್ದಾನೆ, ಸತ್ತು ಹೇಳಿ, ನನ್ನ ಬಗ್ಗೆ ಇದ್ರೆ ಹೇಳಿ. ಯಾರೋ ಮಾಡಿದ್ದಕ್ಕೆ ನಾನು ಹೆಂಗೆ ಉತ್ತರ ಕೊಡಕ್ಕಾಗುತ್ತೆ? ಬಾಲನ್ ಸರ್ಗೆ ನೇರ ಪ್ರಶ್ನೆ ನಾನು. ಹೇಳಿ. ನೀವು ವಕೀಲರಾಗಿ, ನ್ಯಾಯವಾದಿಗಳಾಗಿ ನ್ಯಾಯಾಲಯದಲ್ಲಿ ನ್ಯಾಯವನ್ನ ಪ್ರತಿಪಾದಿಸಬೇಕು, ಸೌಜನ್ಯಗೆ ನ್ಯಾಯ ದೊರಕಿಸಬೇಕು, ಅದನ್ನು ಒಪ್ಕೊಳ್ತೇನೆ. ಆದ್ರೆ ನೀವು ಲೆಫ್ಟ್ ಡೆಮಾಕ್ರೆಟಿಕ್ ಆಗಿ ನೀವು ಬೇರೆ ಬೇರೆ ಕೇಸ್ಗಳಲ್ಲಿ ನಮ್ಮ ಸ್ನೇಹಿತರು ಕೇಳ್ದಂಗೆ ನೀವು ಸ್ಪಂದಿಸ್ತಾ ಇವತ್ತು ಒಂದು ಈ ಧಾರ್ಮಿಕ ಕ್ಷೇತ್ರದ ಮುಖ್ಯಸ್ಥರನ್ನ ತೋರಿಸ್ಕೊಂಡು ಹೋಗುವಂತ ಎಗೆ ಈಗಾಗಲೇ ಯಾರು ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು ಅಂತ ಹೇಳ್ಕೊಂಡು ಏನು ಯೂಟ್ಯೂಬ್ಗಳನ್ನ ತೋರಿಸ್ಕೊಂಡು ಇವತ್ತು ಬುರುಡೆ ಬಿಡ್ತಾ ಇದ್ದಾನೋ, ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಾದ್ರೂ ಕೂಡ ದ್ವಂದ್ವ ನೀತಿಯನ್ನ ನೀವು ಲಾಯರ್ಗಳು, ನ್ಯಾಯವಾದಿಗಳು ಸಮಾಜಕ್ಕೆ ಕೊಡ್ತಾ ಇದ್ದೀರಾ. ಒಂದು ದೇಶವನ್ನ ಕಾಪಾಡಬೇಕಾದಂತ ಸರ್ಕಾರಗಳು ನೀಚ ಕೃತ್ಯಕ್ಕೆ ಇಳಿದಿದ್ದಾವೆ. ಏನಂತಂದ್ರೆ ಅನೇಕ ಭರವಸೆಗಳನ್ನು ಕೊಟ್ಟು ಇವತ್ತು ಅದು ನಿಭಾಯಿಸ್ತಾ ಇಲ್ಲ. ಸಂಕ್ಷಿಪ್ತವಾಗಿರ್ಲಿ, ಒಬ್ಬ ಪ್ರಶ್ನೆ ಸಂಕ್ಷಿಪ್ತವಾಗಿ. ಧಾರ್ಮಿಕ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದುಡ್ಡನ್ನ ಸಮಾಜದ ಉದ್ಧಾರಕ್ಕೆ, ಧಾರ್ಮಿಕ ಕ್ಷೇತ್ರವನ್ನು ಉದ್ಧಾರ ಮಾಡಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ನೇರ ಆಪಾದನೆ ಮಾಡಿಕೊಂಡು ನೀವು ಒಂದು ಟೀಮು ಯಾಕೆ ಬರ್ತಾ ಇಲ್ಲ ಅಂತ ನನ್ನ ಸಂಶಯ. ಅಂದ್ರೆ ಚಿಕ್ಕದಾಗ್ ಪ್ರಶ್ನೆ ಅಂದ್ರೆ ನೀವು ವೀರೇಂದ್ರ ಹೆಗಡೆ ಅವ್ರ ಹೆಸರು ಹೇಳ್ತೀನಿ, ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ಪಿತೂರಿ ಮಾಡ್ತಿರುವವರ ಗುಂಪಿನ ಸದಸ್ಯರು ನೀವು ಅಂತ ಹೇಳಿ ಅದು ಪ್ರೂವ್ ಮಾಡ್ಲಿ ಯಾವ ಗುಂಪಿಗೆ ನಾನು ಸೇರಿರೋನು. ನಿಮ್ಮ ಪ್ರಕಾರ ಸೌಜನ್ಯ ಎಲ್ಲಿನೋ ನೋಡಿ, ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ನಾನು ಎಲ್ಲಿ ಮಾತಾಡಿಲ್ಲ. ಮಾತಾಡಿದ್ರೆ ABCD ಅಂತೀನಿ. ಅವ್ರ ಹೆಸರು ಎಲ್ಲಿ ನಾನು ಹೇಳಿಲ್ಲ, ಅವ್ರ ವಿರುದ್ಧ ಎಲ್ಲಿ ದೂರು ಕೊಟ್ಟಿಲ್ಲ. ಅಲ್ಲಲ್ಲ ವೀರೇಂದ್ರ ಹೆಗಡೆ ಅಥವಾ ಯಾವ ಗುಂಪಿಗೂ ಸೇರಿರೋನಲ್ಲ. ಯಾವ ಗುಂಪಂದು ಹೇಳಿ ಅವರು. ಬಾಲನ್ ಸರ್, ನಿಮ್ಮ ರಿಸರ್ಚ್ ನ ಆಧಾರದ ಮೇಲೆ ಪ್ರಶ್ನೆ ಕೇಳೋದಾದ್ರೆ, ಸೌಜನ್ಯ ಜೊತೆಗೆ ಅಲ್ಲಿ ನೂರಾರು ಹೆಣ್ಮಕ್ಳ ಅತ್ಯಾಚಾರ ಹಾಗೆ ಕೊಲೆ ಆಗಿದೆ ಅನ್ನೋ ಆರೋಪಕ್ಕೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರ ಕುಟುಂಬಕ್ಕೂ ಸಂಬಂಧ ಇದೆಯಾ ನಿಮ್ಮ ರಿಸರ್ಚ್ ನ ಆಧಾರದ ಮೇಲೆ? ನೋಡಿ, ಈಗ 2 ಕ್ರೈಮ್ ನಂಬರ್ ಬಗ್ಗೆನೆ ಈ ಕೇಸ್ ಎಲ್ಲ ಹಾಕಿದ್ದಾರೆ. 2 ಕ್ರೈಮ್ ನಂಬರು, 3ನೇ ಕ್ರೈಮ್ ನಂಬರು 4, 5, 6, 8 ವೇದವಲ್ಲಿ ಇರಲಿ, ಪದ್ಮಲತಾ ಇರಲಿ, ಜಮುನಾ ಇರಲಿ, ಲಕ್ಷ್ಮಿ ಇರಲಿ, ಈ ಎಲ್ಲಾ FIR ಮಿಸ್ಸಿಂಗ್ ಕಂಪ್ಲೇಂಟ್, B ರಿಪೋರ್ಟೆಡ್, C ರಿಪೋರ್ಟೆಡ್, ಚಾರ್ಜ್ ಶೀಟೆಡ್. ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಎಂದು ಪೊಲೀಸರೇ ಬರೆದಿದ್ದಾರೆ. ಈಗ ಕಾಣಾಯ ಆಗಿರೋ ಸ್ಥಳ ಧರ್ಮಸ್ಥಳ. ನಾನು ಏನಂದು ಹೇಳಿ ಪಾಕಿಸ್ತಾನ ಅಂತ ಹೇಳಕ್ಕಾಗತ್ತಾ? ಧರ್ಮಸ್ಥಳ ಅಂದ್ರೆ ಅದ್ ಹೆಂಗ್ ನೀವು ವೀರೇಂದ್ರ ಹೆಗ್ಡೆ ಅಂತ ತಗೊಳ್ತೀರಾ? ನಾನು ಹೇಳಿದೆ ಇದನ್ನ ಮಾಡಿರೋನು ಒಂದು ಸೈಕ್ ಅಂತ ಹೇಳಿದೆ. ಅಬ್ಡಕ್ಷನ್, ರೇಪ್, ಮರ್ಡರ್ ಆದ್ರ ಮೇಲೆ ಆಸಿಡ್ ಹಾಕಿದ್ದಾರೆ, ಸುಟ್ಟು ಹಾಕಿದ್ದಾರೆ ಅನ್ನೋದು FIR ಇದೆ. ಯಾವ ಪ್ರಕರಣದಲ್ಲಿ? ನೋಡಿ, ಇದು ಯಾರು ಈಗ ಭೀಮಾ ಅಂತ ಹೆಸರು ಹೇಳ್ತಾ ಇದ್ದಾರೆ, ಅದರಲ್ಲಿ ಅವನ್ ಕೊಟ್ಟಿರೋದು ಇದು ಇವತ್ತು ಪೇಪರ್ ಅಲ್ಲಿ ಬಂದಿದೆ. ಇವತ್ತು ಇದು ಇಂಡೂನಲ್ಲಿ ಬಂದಿದೆ. ಇನ್ ಈ ಸ್ಟೇಟ್ಮೆಂಟ್ ಬಿಫೋರ್ ದ ಕೋರ್ಟ್, ಕಂಪ್ಲೈನೆಂಟ್ ರಿಪೋರ್ಟೆಡ್ಲಿ ಮೇಡ್ ಎ ಮೆನ್ಷನ್ ಆಫ್ ಒನ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ವೇರ್ he claimed to have buried the body of a girl aged between 12 and 15, who he claimed was raped and murdered. He claimed, sir. Claimed. Not yet proved. Okay, nothing is proved. So proved means after full-fledged trial. ಅದು ನಡೆದೇ ಇಲ್ಲ. ಇದು FIR ಅಲ್ಲಿ ಇರೋ ವಿಷಯ.